ಕಬ್ಬಿನಾಲೆಯ ಹುಡುಗ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದೇಗೆ. ತೆಲುಗಿನ ಹಿಟ್ ಚಿತ್ರ ಪುಷ್ಪ ಸಿನಿಮಾಕ್ಕೂ ವಿಕ್ರಮ್ ಗೌಡನಿಗೂ ಇದೆ ಹೋಲಿಕೆ. ಪಶ್ಚಿಮ ಘಟ್ಟದ ತಪ್ಪಲು ಉಡುಪಿ ಜಿಲ್ಲೆಯ ಕಬ್ಬಿನಾಲೆ ಗ್ರಾಮದ ಹುಡುಗ ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್ ಗೌಡ ನಕ್ಸಲ್ವಾದಿಯಾಗಿದ್ದೇ ರೋಚಕ. ಈತ ನಕ್ಸಲ್ ಚಳವಳಿ ಸೇರಿದ್ದಕ್ಕೂ ತೆಲುಗಿನ ಹಿಟ್ ಚಿತ್ರ ಪುಷ್ಪ ಸಿನಿಮಾಕ್ಕೂ ಹತ್ತಿರದ ಹೋಲಿಕೆ ಇದೆ. ಪುಷ್ಪ ಚಿತ್ರದಲ್ಲಿ ನಾಯಕ ನಟ ಅಲ್ಲು ಅರ್ಜುನ್ ರಕ್ತ ಚಂದನವನ್ನ ಕದ್ದು ಮಾರೋದು, ಅದಕ್ಕೆ ಅಡ್ಡಿ ಬಂದ ಅರಣ್ಯಾಧಿಕಾರಿಗಳನ್ನ, ಬ್ರೋಕರ್ ದಣಿಗಳನ್ನ ಬಗ್ಗು ಬಡಿಯುವಂತ ಚಿತ್ರಣ ಇದೆ. ಇದೇ ರೀತಿಯ ನೈಜ ಕತೆ ವಿಕ್ರಮ್ ಗೌಡನ ಹಿನ್ನೆಲೆಯಲ್ಲೂ ಇದೆ ಎನ್ನುವುದು ಕಾಕತಾಳೀಯ. ಉಡುಪಿ ಜಿಲ್ಲೆಯ ಕಬ್ಬಿನಾಲೆಯ ಕೂಡ್ಲು ನಿವಾಸಿಯಾಗಿದ್ದ ವಿಕ್ರಮ್ ಗೌಡ ಕಲಿತಿದ್ದು 4ನೇ ಕ್ಲಾಸು. ಸಣ್ಣಂದಿನಲ್ಲಿ ಮುಂಬೈಗೆ ಹೋಗಿ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದ ವಿಕ್ರಮ್ ಗೌಡ ರಟ್ಟೆ ಬಲಗೊಳ್ಳುತ್ತಲೇ ಊರಿಗೆ ಮರಳಿದ್ದ. ಊರಿಗೆ ಬಂದ ಬಳಿಕ ಕಾಡುತ್ಪತ್ತಿ ಸಂಗ್ರಹಿಸೋದು, ಕೂಲಿ ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದ. ಆಗೆಲ್ಲ ಕಾಡಿನಲ್ಲಿ ಸಿಗುತ್ತಿದ್ದ ರಾಮಪತ್ರೆ ಎನ್ನುವ ಹಣ್ಣಿಗೆ ಒಳ್ಳೆ ರೇಟ್ ಇತ್ತು. ಅದನ್ನ ಕಾಡಿನಲ್ಲಿರುವ ಮರಗಳಿಂದ ಸಂಗ್ರಹಿಸಿ ತಂದು ಊರಾಚೆಯ ವ್ಯಾಪಾರಿಗಳಿಗೆ ಮಾರುವುದಕ್ಕೆ ಶುರು ಮಾಡಿದ್ದ. ಹೀಗಿರುವಾಗಲೇ ರಾಮಪತ್ರೆ ಖರೀದಿಯಲ್ಲಿ ತೊಡಗಿದ ವ್ಯಾಪಾರಿಗಳು ವಿಕ್ರಮ್ ಗೌಡನಿಗೆ ತೊಡಕಾಗಿದ್ರು. ಅರಣ್ಯಾಧಿಕಾರಿಗಳ ಮೂಲಕ ರಾಮಪತ್ರೆಯನ್ನ ಇಂಥವರಿಗೆ ಮಾರಬೇಕೆಂಬ ಫರ್ಮಾನನ್ನ ಹೊರಡಿಸಿದ್ರು. ಆದರೆ ಈ ವ್ಯಾಪಾರಿಗಳು ಒಳ್ಳೆ ರೇಟು ಕೊಡುತ್ತಿರಲಿಲ್ಲ. ನಾವು ಕಷ್ಟಪಟ್ಟು ಸಂಗ್ರಹಿಸಿ ತರುತ್ತಿದ್ದ ರಾಮಪತ್ರೆಯನ್ನ ಇವರಿಗ್ಯಾಕೆ ಕಮ್ಮಿ ರೇಟಿಗೆ ಕೊಡಬೇಕೆನ್ನೋದು ವಿಕ್ರಮ್ ಗೌಡನ ತಕರಾರುವಾಗಿತ್ತು. ಬಿಸಿ ರಕ್ತದ ಯುವಕನ ಸಹಜ ಸಿಟ್ಟಿಗೆ ಉತ್ತರ ಇರಲಿಲ್ಲ. ರಾಮಪತ್ರೆಯನ್ನ ಕಬ್ಬಿನಾಲೆಯ ವ್ಯಾಪಾರಿಗಳಿಗೆ ತಿಳಿಯದಂತೆ ಕದ್ದು ಮಾರಾಟ ಮಾಡಲು ತೊಡಗಿದ್ದ. ಆದರೆ ಸ್ಥಳೀಯ ಪೊಲೀಸರು, ಅರಣ್ಯಾಧಿಕಾರಿಗಳು ಧನಿಕ ವ್ಯಾಪಾರಿಗಳ ಪರ ನಿಂತಿದ್ರು. ಅದೇ ಕಾರಣಕ್ಕೆ ಕಿರುಕುಳ ನೀಡಲು ತೊಡಗಿದ್ರಿಂದ ವಿಕ್ರಮ್ ಗೌಡ ಕಾಡಿನಲ್ಲಿಯೇ ಅವಿತುಕೊಳ್ಳಲು ಶುರು ಮಾಡಿದ್ದ. ಮನೆಗೆ ಬಂದಾಗಲೆಲ್ಲ ಅರಣ್ಯಾಧಿಕಾರಿಗಳು ಬಂದು ಹಿಂಸೆ ನೀಡಲು ಶುರು ಮಾಡಿದ್ರು. ಬಿಸಿ ರಕ್ತದ ಯುವಕ ಈ ವಿಚಾರದಲ್ಲಿ ಸಿಟ್ಟಿನಿಂದ ಕುದಿಯುತ್ತಿದ್ರು. ಯಾರದ್ದು ಸಹಕಾರ ಸಿಗುತ್ತಿರಲಿಲ್ಲ. ಜೊತೆಗಿದ್ದ ಮಲೆಗುಡಿಯ ಯುವಕರು ನಮ್ಮಿಂದ ಏನ್ ಮಾಡೋಕೆ ಆಗುತ್ತೆ ಅಂತ ಕೈ ಚೆಲ್ಲಿದ್ರು. ಅದು 2002ರ ಆಸುಪಾಸಿನ ದಿನಗಳು. ಇದೇ ಹೊತ್ತಿಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲ್ ಚಳವಳಿ ಬೇರೂರಿತ್ತು. ಪೊಲೀಸರು, ಸರ್ಕಾರ, ಅರಣ್ಯಾಧಿಕಾರಿಗಳ ಗುಮ್ಮದಿಂದ ಬೇಸತ್ತಿದ್ದ ಜನರನ್ನ ನಕ್ಸಲ್ ಚಳವಳಿ ಆಕರ್ಷಿಸಿತ್ತು. ಘಟ್ಟದಲ್ಲಿ ಮನೆ ಮಾಡಿಕೊಂಡಿದ್ದ ಮಲೆಕುಡಿಯ SC/ST ಜನಾಂಗದ ಯುವಕರನ್ನ ಶೋಷಣೆಯ ವಿರುದ್ಧ ಬಡಿದೆಬ್ಬಿಸುವಂತೆ ಮಾಡಿತ್ತು. ಅರಣ್ಯಾಧಿಕಾರಿಗಳಿಗೆ ಪಾಠ ಕಲಿಸಬೇಕೆಂದೇ ವಿಕ್ರಮ್ ಗೌಡನು ನಿಧಾನಕ್ಕೆ ಅವರ ಜೊತೆ ಸೇರ್ಕೊಂಡಿದ್ದ. ಆರಂಭದಲ್ಲಿ ನಕ್ಸಲ್ ಪರ ಕರಪತ್ರ ಹಂಚೋದು, ಜನರನ್ನ ಒಟ್ಟುಗೂಡಿಸೋದು, ಸರ್ಕಾರದ ವಿರುದ್ಧ ಬಂಡಾಯ ಸಾರುವ ಬಗ್ಗೆ ಸಭೆಗಳನ್ನು ನಡೆಸೋದ್ರಲ್ಲಿ ತೊಡಗಿದ್ದ. ಈ ಮಾಹಿತಿ ಅರಿತ ಪೊಲೀಸರು ವಿಕ್ರಮ್ ಗೌಡನ ಕಬ್ಬಿನಾಲೆಯ ಕೂಡ್ಲು ಎಂಬಲ್ಲಿರುವ ಗುಡಿಸಲು ಮನೆಗೆ ಹೊಕ್ಕಿದ್ರು. ನಕ್ಸಲ್ ಬೆಂಬಲಿಗೆ ಎಂಬ ವಿಚಾರದಲ್ಲಿ ಮನೆಯವರ ಎದುರಲ್ಲೇ ಚಡಿಯೇಟು ಬಿಗಿಯುತ್ತಿದ್ರು. ಇದರಿಂದ ಮತ್ತಷ್ಟು ಕ್ರುದ್ಧನಾದ ವಿಕ್ರಮ್ ಗೌಡ ಮನೆಯವರ ಜೊತೆಗಿನ ಸಂಬಂಧವನ್ನೇ ಬಿಟ್ಟು ಕಾಡಿನಲ್ಲಿ ಅವಿತಿದ್ದ ನಕ್ಸಲರ ಜೊತೆಯಲ್ಲೇ ಸೇರ್ಕೊಂಡಿದ್ದ. ಪುಷ್ಪ ಸಿನಿಮಾದಲ್ಲಿಯೂ ನಾಯಕ ನಟ ಪುಷ್ಪರಾಜ್ ಮುರುಕಲ್ ಮನೆಯಲ್ಲಿ ಬೆಳೆದಿದ್ದ ಹುಡುಗ. ಅಚಾನಕ್ಕಾಗಿ ರಕ್ತಚಂದನ ಸಾಗಾಟ, ಅದನ್ನು ಲಪಟಾಯಿಸುವ ಧನಿಕನ ಜೊತೆಗೆ ಸೇರ್ಕೊಂಡಿದ್ದ. ಆದರೆ ಕಾಡಿನಿಂದ ಕದ್ದು ತಂದ ಚಂದನವನ್ನ ಇಂಥವರಿಗೆ ತಲುಪಿಸಬೇಕು ಎನ್ನುವ ಅರಣ್ಯಾಧಿಕಾರಿಗಳ ಷರತ್ತು ಪುಷ್ಪನನ್ನ ಗೂಂಡನನ್ನಾಗಿ ಮಾಡಿತ್ತು. ಹಾಗೆ ನೋಡಿದ್ರೆ ಆಂಧ್ರ ಪ್ರದೇಶದ ಕಾಡಿನಲ್ಲಿಯೂ ನಕ್ಸಲರು ಠಿಕಾಣಿಯನ್ನ ಹೂಡಿದ್ರು. ಆದರೆ ಸಿನಿಮಾದಲ್ಲಿ ನಕ್ಸಲ್ವಾದದ ಛಾಯೆಯನ್ನ ಹೊರಗಿಟ್ಟು ಕಾಡಿನಲ್ಲಿ ಅವಿತುಕೊಂಡು ಪುಷ್ಪ ಗೂಂಡಾ ಪಡೆ ಕಟ್ಟುವ ಕಥಾನಕವನ್ನ ತೋರಿಸಲಾಗಿತ್ತು. ಕಬ್ಬಿನಾಲೆಯಲ್ಲಿ ಹುಟ್ಟಿ ಬೆಳೆದ ವಿಕ್ರಮ್ ಗೌಡನು ಪುಷ್ಪ ಸಿನಿಮಾದ ಸ್ಟೋರಿಯಂತೆ ಕರ್ನಾಟಕ, ಕೇರಳದ ಪೊಲೀಸರ ನಿದ್ದೆಗೆಡಿಸುವಷ್ಟರ ಮಟ್ಟಿಗೆ ಬೆಳೆದಿದ್ದ. 2003ರ ಬಳಿಕ ಊರನ್ನ ತೊರೆದಿದ್ದ ವಿಕ್ರಮ್ ಗೌಡ ಎಲ್ಲಿದ್ದಾನೆ ಎನ್ನೋದು ಊರ್ ಮಂದಿಗೆ ಗೊತ್ತಿರಲಿಲ್ಲ. ಆದರೆ ಅಲ್ಲೆಲ್ಲ ವಿಕ್ರಮ್ ಗೌಡನ ಸಂಬಂಧಿಕರೇ ಆಗಿದ್ರಿಂದ ನಕ್ಸಲ್ ಹೆಜ್ಜೆಯ ಸದ್ದು ಪೊಲೀಸರ ಕಿವಿಗೆ ತಲುಪುತ್ತಲೇ ಇತ್ತು. ನಕ್ಸಲರು ಕಾಡಂಚಿನ ಮನೆಗಳಿಗೆ ಬರೋದು, ಅಲ್ಲಿಂದ ದಿನಸಿ ಸಾಮಗ್ರಿಗಳನ್ನು ಹೊತ್ತೊಯ್ಯೋದು ಪೊಲೀಸರ ಕಿವಿಗೆ ಬೀಳ್ತಲೇ ಇತ್ತು. ಇದೇ ಕಾರಣಕ್ಕೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲರಷ್ಟೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಒಂದು ಮಾಹಿತಿಯ ಪ್ರಕಾರ ವಿಕ್ರಮ್ ಗೌಡ ನಕ್ಸಲ್ ಚಳವಳಿ ಸೇರೋದಕ್ಕೆ ಒಂದು ಕಾಲದ ನಕ್ಸಲ್ ಗುರು ಸಾಕೇತ್ ರಾಜನ್ ಕಾರಣ ಆಗಿದ್ದ ಎನ್ನಲಾಗ್ತಿದೆ. 2000ನೇ ಇಸವಿಯ 10 ವರ್ಷಗಳ ಮೊದಲೇ ನಗರ ನಕ್ಸಲನಾಗಿದ್ದ ಸಾಕೇತ್ ರಾಜನ್ ಬೆಂಗಳೂರಿನಲ್ಲಿ ಬುದ್ಧಿಜೀವಿಗಳ ಜೊತೆಗೆ ಕುಳಿತು ಹರಟುತ್ತಲೇ ಕೈಯಲ್ಲಿ ಬಂದೂಕು ಹಿಡಿದುಕೊಂಡಿದ್ದ ಡಬಲ್ ಗ್ರಾಜುಯೇಟ್ ಹುಡುಗ. ಮೈಸೂರಿನ ಅಯ್ಯಂಗಾರ್ ಮನೆತನದಲ್ಲಿ ಹುಟ್ಟಿ ಬೆಳೆದು
ದೆಹಲಿ ವಿವಿಯಿಂದ 2 ಬಾರಿ ಗೋಲ್ಡ್ ಮೆಡಲ್ ಪಡೆದಿದ್ದ ಸಾಕೇತ್ ರಾಜನ್ ದೆಹಲಿಯ ಅಂಗಳದಿಂದಲೇ ನಕ್ಸಲ್ ಮನೋಸ್ಥಿತಿಯನ್ನ ಬೆಳೆಸಿಕೊಂಡಿದ್ದ. ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಚಳವಳಿ ಬಲಗೊಳ್ಳುವುದಕ್ಕೆ ಸಾಕೇತ್ ರಾಜನ್ ಮತ್ತು ಬಿಜಿ ಕೃಷ್ಣಮೂರ್ತಿ ಕೊಡುಗೆ ದೊಡ್ಡದಿದೆ. ಇತ್ತ ನಕ್ಸಲ್ವಾದ ಬೆಳೆಯುತ್ತಿರುವಾಗಲೇ ಪೊಲೀಸರ ಕಾರ್ಯಾಚರಣೆಯು ಬಲಗೊಂಡಿತ್ತು. 2005 ಫೆಬ್ರವರಿ 6ರಂದು ಚಿಕ್ಕಮಗಳೂರು ಜಿಲ್ಲೆಯ ಮೆಣಸಿನಹಳ್ಳಿಯಲ್ಲಿ ಮನೆಯೊಂದಕ್ಕೆ ಸಾಕೇತ್ ರಾಜನ್ ಬರುತ್ತಿದ್ದಾನೆಂಬ ಮಾಹಿತಿಯನ್ನ ಆಧರಿಸಿ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಪೊಲೀಸರ ಗುಂಡೇಟು ಬೀಳುತ್ತಲೇ ಬಂದೂಕು ಹಿಡಿದಿದ್ದ ಸಾಕೇತ್ ಮತ್ತು ಆತನ ಶಿಷ್ಯ ಶಿವಲಿಂಗು ಅನಾಥ ಶವಗಳಾಗಿದ್ರು. ನಕ್ಸಲರದ್ದು ಏನಿದ್ರು ಮುಯ್ಯಿಗೆ ಮುಯ್ಯಿ ಎನ್ನುವುದಷ್ಟೇ ಕಾನೂನು. ಸಾಕೇತ್ ರಾಜನ್ ಸಾವಿಗೆ ಪ್ರತೀಕಾರ ತೀರಿಸಬೇಕು ಎಂದು ಇವರಿಗೆಲ್ಲ ಗುರುವಾಗಿದ್ದ ಬಿಜಿ ಕೃಷ್ಣಮೂರ್ತಿ ಫರ್ಮಾನನ್ನ ಹಾಕಿದ್ದ. ಇದಕ್ಕಾಗಿ ಆಗಷ್ಟೇ ಕಾಡು ಸೇರಿದ್ದ ಬಿಸಿ ರಕ್ತದ ಯುವಕ ವಿಕ್ರಮ್ ಗೌಡನನ್ನ ಹುರಿಗೊಳಿಸಲಾಗಿತ್ತು. ಇದರ ಬೆನ್ನಲ್ಲೇ ಅದೇ ವರ್ಷ 2005 ಜೂನ್ 23ರಂದು ಕುಂದಾಪುರ ತಾಲೂಕಿನ ಹಳ್ಳಿಹೊಳೆಯ ದೇವರಬಾಳು ಎಂಬಲ್ಲಿ ಪೊಲೀಸರು ಮತ್ತೊಂದು ಎನ್ಕೌಂಟರ್ ಮಾಡಿದ್ರು. ನಕ್ಸಲ್ ಪರ ಇದ್ದಾರೆಂಬ ಸಿಟ್ಟಿನಲ್ಲಿ ಕುಡ್ಬಿ ಜನಾಂಗದ ಉಮೇಶ್ ಮತ್ತು ಸುರೇಶ್ ಎಂಬ ಇಬ್ಬರು ಅಮಾಯಕರನ್ನ ಹೊಡೆದು ಹಾಕಿದ್ರು. ಇದರಿಂದ ಕಾಡಿನಲ್ಲಿದ್ದ ನಕ್ಸಲರು ಮತ್ತಷ್ಟು ಕ್ರುದ್ಧರಾಗಿದ್ರು. ಇದಕ್ಕೆದುರಾಗಿ ಪೊಲೀಸರ ಮೇಲೆ ದೊಡ್ಡ ಮಟ್ಟದ ಗ್ರೆನೇಡ್ ದಾಳಿಗೆ ಸಂಚನ್ನ ಹೆಣೆಯಲಾಗಿತ್ತು. ಅದು 2005 ಜುಲೈ 28 ಕಬ್ಬಿನಾಲೆಯ ನಾಡ್ಪಾಲು ಭಾಗದಲ್ಲಿ ನಕ್ಸಲರು ಬಂದಿದ್ದಾರೆಂದು 2 ಜೀಪ್ ಮತ್ತು ಮೆಟಡೋರ್ ವ್ಯಾನ್ನಲ್ಲಿ ಪೊಲೀಸರು ಹೊರಟಿದ್ರು. ಕಬ್ಬಿನಾಲೆ ಮುನಿಯಾಲು ರಸ್ತೆಯ ಮತ್ತಾವ್ ಎಂಬಲ್ಲಿ ತಲುಪುತ್ತಿದ್ದಾಗಲೇ ಪೊಲೀಸ್ ಜೀಪು ಸಾಗುತ್ತಿದ್ದ ರಸ್ತೆಯಲ್ಲೇ ನೆಲ ಬಾಂಬ್ ಸ್ಫೋಟಿಸಿತ್ತು. ಗುಡ್ಡದ ಮೇಲೆ ಕುಳಿತಿದ್ದ ನಕ್ಸಲರು ಪೊಲೀಸರತ್ತ ಗ್ರೆನೇಡ್ ದಾಳಿಯನ್ನ ನಡೆಸಿದ್ರು. ಆದರೆ ಈ ಭಾಗದ ನಕ್ಸಲರಿಗೆ ಗ್ರೆನೇಡ್ ದಾಳಿ, ನೆಲ ಬಾಂಬು ಸ್ಫೋಟಿಸೋದು ಹೊಸ ಸಂಗತಿಯಾಗಿದ್ರಿಂದ ಇವರ ಗುರಿ ಸ್ವಲ್ಪದರಲ್ಲಿ ತಪ್ಪಿತ್ತು. 5 ಬಾಂಬ್ ಸ್ಫೋಟಗೊಂಡಿದ್ರು ಜೀಪು ಬರುವುದಕ್ಕೂ ಸ್ಫೋಟ ಆಗುವುದಕ್ಕೂ ಸ್ವಲ್ಪ ವ್ಯತ್ಯಾಸವಾಗಿತ್ತು. ಇದರಿಂದಾಗಿ ಪೊಲೀಸರ ಜೀವ ಹೋಗಲಿಲ್ಲ. ಇನ್ಸ್ಪೆಕ್ಟರ್ ಸಹಿತ 8 ಮಂದಿ ಪೊಲೀಸರು ಗಾಯಗೊಂಡಿದ್ರು. ಹಿಂದಿನಿಂದ ಮೆಟಡೋರ್ನಲ್ಲಿ ಬರುತ್ತಿದ್ದ ಪೊಲೀಸರು ಕೂಡಲೇ ಜಾಗೃತಗೊಂಡು ನಕ್ಸಲರತ್ತ ಗುಂಡಿನ ದಾಳಿಯನ್ನು ಮಾಡಿದ್ರು. ಗುರಿ ತಪ್ಪಿದ್ದು ತಿಳಿಯುತ್ತಲೇ ನಕ್ಸಲರು ಕಾಡಿನತ್ತ ಪರಾರಿಯಾಗಿದ್ರು. ಆದರೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ನಕ್ಸಲ್ ದಾಳಿಯಾಗಿದ್ದು ಅದೇ ಮೊದಲಾಗಿತ್ತು. ಇದಕ್ಕೆಲ್ಲ ವಿಕ್ರಮ್ ಗೌಡನೇ ರೂವಾರಿಯಾಗಿದ್ದ ಎನ್ನುವ ವದಂತಿ ಹರಡಿತ್ತು. ಪೊಲೀಸರು ಕೂಡ ಹೆಬ್ರಿ ಠಾಣೆಯಲ್ಲಿ ವಿಕ್ರಮ್ ಗೌಡನೇ ಈ ಕೃತ್ಯ ಮಾಡಿಸಿದ್ದಾನೆಂದು ಕೇಸನ್ನ ದಾಖಲಿಸಿದ್ರು. ಯಾಕೆಂದ್ರೆ ಈ ಊರಿನ ಬಗ್ಗೆ ಅತಿ ಹೆಚ್ಚು ಅರಿತಿದ್ದವನು ನಕ್ಸಲರ ಪೈಕಿ ವಿಕ್ರಮ್ ಗೌಡ ಒಬ್ಬನೇ ಆಗಿದ್ದ. ಆನಂತರವೂ ನಕ್ಸಲರ ಪೀಡನೆ ಆ ಭಾಗದಲ್ಲಿ ನಿಂತಿರಲಿಲ್ಲ. ಆಗಿಂದಾಗೆ ಮನೆಗಳಿಗೆ ನುಗ್ಗೋದು, ಬಂದೂಕು ಗುರಿಯಿಟ್ಟು ದಿನಸಿ ಸಾಮಗ್ರಿಗಳನ್ನ ಹೊತ್ತೊಯ್ಯುವ ಕೆಲಸ ಮಾಡ್ತಿದ್ರು. ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದವರನ್ನ ಪೀಡಿಸತೊಡಗಿದ್ರು. 2008ರಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದ ಶಿಕ್ಷಕ ಭೋಜಶೆಟ್ಟಿ, 2011ರಲ್ಲಿ ಸಾಧುಗೌಡ ಎಂಬವರನ್ನ ನಕ್ಸಲರು ಅಮಾನುಷವಾಗಿ ಹತ್ಯೆ ಮಾಡಿದ್ರು. ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟ ಎಂದು ತಮ್ಮನ್ನೇ ಗುರಿ ಮಾಡಿದ್ದಾನೆಂದು ಜನರು ಸಿಟ್ಟಾಗಿದ್ರು. ಜನರೇ ವಿಕ್ರಮ್ ಗೌಡ ಮತ್ತು ಆತನ ನಕ್ಸಲ್ ತಂಡದ ವಿರುದ್ಧ ದಂಗೆ ಏಳುತ್ತಾರೆಂದು ತಿಳಿಯುತ್ತಲೇ ಪಶ್ಚಿಮ ಘಟ್ಟದಿಂದ ಕಾಲ್ ಕೀಳುವ ಮನಸ್ಸು ಮಾಡಿದ್ರು. ಅಲ್ಲದೆ ಈ ಜಾಗಕ್ಕೆ ಎಎನ್ಎಫ್ ತಂಡವು ಕಾಲಿಟ್ಟಿತ್ತು. ನಕ್ಸಲರನ್ನ ಸದೆಬಡಿಯುವ ಯತ್ನದಲ್ಲಿ ಬಂದೂಕು ಹೆಗಲೇರಿಸಿಕೊಂಡಿತ್ತು. 2011ರ ಬಳಿಕ ಕರ್ನಾಟಕದ ಪಶ್ಚಿಮ ಘಟ್ಟದಿಂದ ಸಂಪೂರ್ಣ ಮರೆಯಾಗಿದ್ದ ವಿಕ್ರಮ್ ಗೌಡ ತನ್ನ ಪಟಾಲಂ ಜೊತೆಗೆ ಕೇರಳದಲ್ಲಿ ಅವಿತುಕೊಂಡಿದ್ದ. ಇತ್ತೀಚೆಗೆ ಕೇರಳದಲ್ಲಿ ನಕ್ಸಲ್ ವಿರೋಧಿ ಕೂಂಬಿಂಗ್ ಕಾರ್ಯಾಚರಣೆ ಬಿಗುಗೊಂಡಿತ್ತು. ನಕ್ಸಲ್ ಪಡೆಯಲ್ಲಿದ್ದ ಸುರೇಶ್ ಎನ್ನುವಾತ ಪೊಲೀಸರ ಗುಂಡೇಟು ತಗುಲಿ ಗಾಯಗೊಂಡು ಕೊನೆಗೆ ಆಸ್ಪತ್ರೆ ಸೇರುವ ಪ್ರಯತ್ನದಲ್ಲಿ ತಗಲಾಕೊಂಡಿದ್ದ. ಆದರೆ ಪೊಲೀಸರ ಕೈಗೆ ಸಿಗುತ್ತಲೇ ವಿಕ್ರಮ್ ಗೌಡ ಮತ್ತಾತನ ಜೊತೆಗಿರುವ ನಕ್ಸಲರ ವೃತ್ತಾಂತವನ್ನ ಹೇಳ್ಬಿಟ್ಟಿದ್ದ. ಕೇರಳದಲ್ಲಿ ಪೊಲೀಸರು ಚುರುಕಾಗಿದ್ದಾರೆ ಎಂದಾಗಲೇ ವಿಕ್ರಮ್ ಗೌಡ ಮತ್ತು ಮುಂಡಗಾರು ಲತಾ ನೇತೃತ್ವದ ನಕ್ಸಲರು ಕರ್ನಾಟಕದ ಕಾಡಿಗೆ ಎಂಟ್ರಿ ಕೊಟ್ಟಿದ್ರು. ಸುಬ್ರಹ್ಮಣ್ಯದ ಕೂಜಿಮಲೆ, ಕೊಲ್ಲೂರಿನ ದಟ್ಟಾರಣ್ಯದಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ದಾರೆ ಎಂಬ ಸುದ್ದಿಯು ಹರಡಿತ್ತು. ಆದರೆ ಅಷ್ಟರಲ್ಲೇ ಎಎನ್ಎಫ್ ಪಡೆ ಚುರುಕಾಗಿತ್ತು. ಈ ನಡುವೆ ವಿಕ್ರಮ್ ಗೌಡ ತನ್ನ ಹುಟ್ಟೂರು ಕಬ್ಬಿನಾಲೆಗೆ ಬಂದು ಹೋಗುತ್ತಿದ್ದಾನೆ ಎಂಬ ಮಾಹಿತಿ ಪಡೆಯುತ್ತಲೇ ತುಕ್ಕು ಹಿಡಿದಿದ್ದ ತಮ್ಮ ಬಂದೂಕು ನಳಿಕೆಯನ್ನ ಪೊಲೀಸರು ಚುರುಕಾಗಿಸಿದ್ರು. ನಾಡ್ಪಾಲು ಗ್ರಾಮದ ತಿಂಗಳಮಕ್ಕಿ ಮತ್ತು ಪೀತಬೈಲ್ ಎಂಬಲ್ಲಿನ ತನ್ನ ಸಂಬಂಧಿಕರ ಮನೆಗಳಿಗೆ ವಿಕ್ರಮ್ ಗೌಡ ಬರುವುದನ್ನೇ ಕಾದು ಕುಳಿತಿದ್ರು. ಮೊದಲೇ ಎನಿಸಿಕೊಂಡಂತೆ ನವೆಂಬರ್ 18ರ ನಡುರಾತ್ರಿ ವಿಕ್ರಮ್ ಗೌಡ ಬೆಟ್ಟದ ಕಡೆಯಿಂದ ಮನೆಯತ್ತ ಬರುತ್ತಲೇ ಬಂದೂಕಿನ ಗುಂಡು ಆತನ ಎದೆಯನ್ನು ಹೊಕ್ಕಿತ್ತು. ಪೊಲೀಸರು ಹೇಳುವ ಪ್ರಕಾರ 7 ಗುಂಡುಗಳು ಆತನ ಎದೆ ಹೊಟ್ಟೆಗೆ ಹೊಕ್ಕಿದ್ದು ಉಸಿರು ಬಿಡುವುದಕ್ಕೂ ಮುನ್ನವೇ ಪ್ರಾಣ ಆರಿಹೋಗಿತ್ತು. ಇಷ್ಟಕ್ಕೂ 22 ವರ್ಷಗಳ ಹಿಂದೆ ತನ್ನ ಊರು ತೊರೆದು ನಕ್ಸಲ್ ಚಳವಳಿ ಸೇರಿದ್ದ ವಿಕ್ರಮ್ ಗೌಡ ಮತ್ತೆ ಅದೇ ಜಾಗಕ್ಕೆ ಕಾಲಿಡುತ್ತಲೇ ಹತನಾಗಿದ್ದು ಮಾತ್ರ
ಕಾಕತಾಳೀಯ ಎನ್ನಬೇಕಷ್ಟೇ. ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್, ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ. ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. ಎರಡೂ ಸೈಡು, ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು. ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು, ಹಾಗೂ 19 ಕೇಸು ಕೇರಳದಲ್ಲಿ ಇತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ISD ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ. ಇದರ ಮುಖ್ಯ ರೂವಾರಿ ನಮ್ಮ SPANF ಜಿತೇಂದ್ರ ದಯಾಮ. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10th ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ಮಾಹಿತಿ ಇತ್ತು, ಮಾಹಿತಿ ಕಲೆಕ್ಟ್ ಮಾಡಿದ್ವಿ, ಅದು ಫಲ ಕೊಟ್ಟಿದೆ. ನಮ್ಮ ISD DGP ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ. ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ, ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ, ಡಿಸ್ಟ್ರಿಕ್ಟ್ ಪೊಲೀಸ್, ಉಡುಪಿ ಡಿಸ್ಟ್ರಿಕ್ಟ್ SP, ವೆಸ್ಟರ್ನ್ ರೇಂಜ್ IG ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ. ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಗುಡ್ ಫೆದರ್, ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ANF. 2005 ಮೇನಲ್ಲಿ ಏನು ಸ್ಥಾಪಿಸಲಾಯಿತು. ಆ ನಂತರ ಇದು 4ನೇ ಎನ್ಕೌಂಟರ್ ANFದು. ಸೊ ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಈ ಆಪರೇಷನ್ಗೆ ಬೆಂಗಳೂರಿನಿಂದ KSISFಯಿಂದ 75 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಶಿವಮೊಗ್ಗದಿಂದ ಕೂಡ 25 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಸೊ ಇವತ್ತು ಇದು ಫಲಶ್ರುತಿ. ಇನ್ನು ನಾನು ಹೆಚ್ಚು ಏನು ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ಅದ್ಯಾವುದು ನಾನು ಹೇಳಲಿಕ್ಕಾಗಲ್ಲ, ನಾನು ಹೇಳಲಿಕ್ಕಾಗಲ್ಲ. ಇದು ತನಿಖೆ ನಡೀತಾ ಇದೆ. ಇನ್ನು ಅವರು ಎಷ್ಟು ಡ್ರೆಡೆಡ್ ಇದ್ರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ. ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ್ ಗೌಡ ಮೃತ ಹೊಂದಿರೋದು. ಇಲ್ಲ, ಅವರು ಬರೀ ಅವರು 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಆ್ಯಂಡ್ ಹೀ ಈಸ್ 46 years old, he's about 46 years old, and he is native of ಕಾರ್ಕಳ ತಾಲೂಕ್. ಮತ್ತು ಇದು ನಡೆದಿರೋದು ಪಿತ್ತುಬೈಲಲ್ಲಿ ಈ ಕಾರ್ಯಾಚರಣೆ. ಇಷ್ಟು ಇಲ್ಲದೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅದೇನು ನಾನು ಡೈವರ್ಜ್ ಮಾಡೋಕ್ಕಾಗಲ್ಲ. ತನಿಖೆ ಎಲ್ಲ ನಡೀತಾ ಇದೆ. ಆ್ಯಂಡ್ ಜಿತೇಂದ್ರ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ. ಆ್ಯಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ support ಮಾಡಿದ್ದಾರೆ. No, all those details I can only say after investigation gets completed. Everything will, ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕ್ಕಾಗಲ್ಲ. ಇವಾಗ ಇನ್ನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ, ಇನ್ನು ಕಾರ್ಯವಾಹಿ ನಡಿಬೇಕಾಗ್ತದೆ. ಸೊ ತನಿಖೆ ಇನ್ನು ಮುಂದೆ, ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ಸತ್ಯ, ವಿಕ್ರಮ್ ಗೌಡ ಈಸ್ ಡೆಡ್. ಕೂಂಬಿಂಗ್ ಮುಂದುವರಿದಿದೆ ತ್ವರಿತಗತಿಯಲ್ಲಿ. ಅದು ನಾವು ಇನ್ಫಾರ್ಮೇಶನ್ ಹೇಳ್ಬಿಟ್ರೆ ಅವರು ನೋಡ್ಕೊಂಡು ಮತ್ತೆ ಅಲರ್ಟ್ ಆಗ್ತಾರೆ. ಅದು ಹೇಳಲಿಕ್ಕಾಗಲ್ಲ. ನೋ, ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ಅವರ್ ಇಂಟರ್ನಲ್ ಇನ್ಪುಟ್. ಸೊ ಇಂಟರ್ನಲ್ ಅದು ಹೇಳಲಿಕ್ಕಾಗಲ್ಲ, ಡೈವರ್ಜ್ ಮಾಡ್ಲಿಕ್ಕಾಗಲ್ಲ. ಥ್ಯಾಂಕ್ ಯು. KMCಯಲ್ಲಿ ಮಾಡಿಸ್ತೀವಿ, ಮಣಿಪಾಲಲ್ಲಿ ಜುಡಿಷಿಯಲ್ ಇನ್ಕ್ವೆಸ್ಟ್ ಆಗ್ತದೆ. ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿಗೆ, ಅವರಿಗೂ. ಹೌದು, ಇನ್ಕ್ವೆಸ್ಟ್ ಆದಮೇಲೆ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು.
ಹಾಸ್ಪಿಟಲ್ಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ಆಗಲೇ ಬಂದಿರಬೇಕು ಅವರು ಅಲ್ಲಿಗೆ. ನಮಗೆ ಒಂದು ಯಾರಿಗಾದರೂ ಸ್ಪಾಟಿಗೆ ಹೋಗಲಿಕ್ಕೆ ವಾರ್ನಿಂಗ್ ಸಿ ಇಟ್ ಈಸ್ ಆಲ್ರೆಡಿ ಆನ್ ದ ವೇನ್. ನಕ್ಸಲಿಸಮ್ ಇಸ್ ಆಲ್ರೆಡಿ ಆನ್ ದ ವೇನ್ ಇನ್ ಕರ್ನಾಟಕ. ಇವರು ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ದರು. ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ. May 24, 2024 ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ. ನಾವು ಸರೆಂಡ್ರಿಗೆ ಫಸ್ಟ್ ಒತ್ತು ಕೊಡ್ತಾ ಇದ್ದೀವಿ. ಸರೆಂಡ್ರ್ ಟ್ರೈ ಮಾಡ್ತೀವಿ. ಆದರೆ ಇಲ್ಲಿ ಎನ್ಕೌಂಟರ್ ಆದಾಗ ಸರೆಂಡರ್ಗೆ ಅವರು ಆಗಿದ್ರೆ ಅಥವಾ ಇಲ್ಲ, ಏನು ಕಾರ್ಯವಾಹಿ ಮಾಡಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ವಾರ್ನಿಂಗಿಗೆ ಬಗ್ಗಿಲ್ಲ. ಸೊ ಸ್ಕರ್ಮಿಷಸ್ ಎರಡೂ ಕಡೆ ಫೈರಿಂಗ್ ನಡೆದಿದೆ. ಇಷ್ಟು ಹೇಳಬಲ್ಲೆ ನಾನು. ಥ್ಯಾಂಕ್ ಯು. ಸ್ಪಾಟ್ ವಿಸಿಟ್ ನಾವು ಬಿಡಲ್ಲ, ಯಾಕಂದ್ರೆ ಸೀನ್ ಆಫ್ ಕ್ರೈಮ್ ಇದೆ. ವಿ ಕೆನಾಟ್ ಅಲೌ ಇಟ್. Those details also I cannot divulge. I can only say he is dead. ಪಿತ್ತು ಬೈಲು ಅಲ್ಲಿ ನಡೆದಿದೆ. ಪಿತ್ತು ಬೈಲಲ್ಲಿ ನಡೆದಿದೆ. ಇವೆಲ್ಲ ನಾವು ಡೈವಲ್ಜ್ ಮಾಡೋಕ್ಕಾಗಲ್ಲ ಡೀಟೇಲ್ಸ್. ಆಮೇಲೆ ಇದೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ನಾನು ಇದು ಹೇಳಿ